ಕೇಳಕ್ ಹೋಗಿದ್ರು ಚಲೋ ಐತಿಲ್ಲ ಅಂತೇಳಿ ಏನೇನದ ಅಂತೇಳಿ. ಚಲೋ ಗಂಡ ಸಿಗ್ಲಿ, ಚಂದ ಇರ್ಲಿ, ನೋಡಾಕ ಕಂಡಾಪಟ್ಟಿ ಸ್ಯಾಲ್ರಿ ಇರ್ಲಿ. ಲೈಫ್ ಜಾಕೆಟ್ ಹಾಕೋರು ಎಲ್ಲರೂ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ CJ ಬ್ಲಾಗ್ಸ್ ಕನ್ನಡ. ನಾನು ಚೇತನ್ ಅಂತ. ಇದು ಎಪಿಸೋಡ್ 3 ಕಂಟಿನ್ಯೂ ಟೂರ್ ವ್ಲಾಗ್. ನೋಡ್ರಿ, ಎಂಜಾಯ್ ಮಾಡ್ರಿ. ಹಲೋ ಫ್ರೆಂಡ್ಸ್, ನಾವೇ ನೋಡಿರ್ತೀವಿ ಆಲ್ರೆಡಿ ವ್ಲಾಗ್. ಶ್ರೀಶೈಲ್ ಬಂದೇವಿ, ಶ್ರೀಶೈಲ್ದಾಗ ರೂಮ್ನಾಗ ಅದೀವಿ. ರೂಮ್ ಚಲೋ ಸಿಕ್ಕ ನಮಗೆ. ಕೋವಿಡ್ ರೆಸ್ಟ್ರಿಕ್ಷನ್ಸ್ ಏನಿಲ್ಲ, ಜಸ್ಟ್ ಮಾಸ್ಕ್ ಒಂದು ಹಾಕೋಬೇಕು ಕಂಪಲ್ಸರಿ. ರಿಮೈನಿಂಗ್ ಎಲ್ಲ ಚಲೋ ಅದ. ರೂಮ್ಗೆ ಮಸ್ತ್ ಸಿಕ್ತು. ಪರ್ ರೂಮಿಗೆ 700 rupees ಅಂತ. ನಾವು 2 days ಅಂತ ಹೇಳಿದೇವಿ. ಫಸ್ಟ್ ಡೇ ನಾವಿಲ್ಲೆಲ್ಲ ಏನೇನೋ ಪ್ಲೇಸಸ್ ಅದ ಅಂತ ಹೋಗಿ ನೋಡಲಿಕ್ಕೆ. ಸೊ ನೋಡ್ಲಿಕ್ಕಂತ ಹೊಂಟೇವಿ. 1ನೇ ದಿವಸ 2ನೇ ದಿವಸ ದರ್ಶನ ಮಾಡ್ಬೇಕಂತ ಮಾಡೇವಿ. ಸೊ ಒಳಗಡೆ ಗರ್ಭಗುಡಿ ಬಿಡ್ತಾರೆ ನೋಡ್ಲಿಕ್ಕೆ. ಅಂತ ಅಭಿಷೇಕದವ್ರಿಗೆ ಡೈರೆಕ್ಟ್ ಎಂಟ್ರಿ ಅದ. ಸೊ ಜನರಲ್ ಆಗಿ ನೋಡೋರಿಗೆ ಅವ್ರಿಗೆ ಪಾಳೆ ಅದ. ಸೊ ಪಾಳೆ ಪ್ರಕಾರ ಹೋಗ್ಬೋದು. ಬಟ್ ಅಟ್ಟಪಡಿ ರಶ್ ಜಾಸ್ತಿ ಕಡಿಮೆ ಅದ. ಸೊ ಇಲ್ಲಿ ಬರಬೇಕಾದ್ರೆ ನೈಟ್ 9 ಆಗಿತ್ತು. ಅವಾಗ ಬಂದು ರೂಮ್ ಸ್ವಲ್ಪ ನೋಡಿದೇವಿ. ಆ ಕಡೆ ಒಂದು 2-3 ರೂಮ್ ನೋಡಿದೇವಿ. ನೆಕ್ಸ್ಟ್ 11 ಗಂಟೆಗೆ ನಮ್ಗೆ ರೂಮ್ ಸಿಕ್ತಾ. ಆಮೇಲೆ ಸಿಗಂಡ ಅಂತ 12 ಗಂಟೆಗೆ ಇಲ್ಲೆಲ್ಲ ಕ್ಲೋಸ್ ಅಂತ. ಊಟದ ನಾಷ್ಟ ಎಲ್ಲ ಕ್ಲೋಸ್ ಆಗ್ತದೆ ರಾತ್ರಿ 12 ಗಂಟೆಗೆ. ಊಟನೂ ಚಲೋ ಸಿಕ್ತು ನಮಗೆ ಇಲ್ಲಿ. ನಾನು ಅಂದ್ಕೊಂಡಿದ್ದೆ ಲೈಟ್ ಚಲೋ ಸಿಗ್ತದೆ ಅಂತೇಳಿ. ಕೋವಿಡ್ ಒಳಗೆ ಏನಾಗ್ತದೆ ಹಂಗಾಗ್ತಪ್ಪ ಮಂತ್ರಾಲಯದಾಗ. ಆಮೇಲೆ ಇಲ್ಲಿ ಶ್ರೀಶೈಲದಾಗ ಏನೋ ಎನ್ವೈರ್ಮೆಂಟ್ ಹೆಂಗದ ಗೊತ್ತಿದ್ದಿಲ್ಲ, ಮತ್ತು ರೆಸ್ಟ್ರಿಕ್ಷನ್ಸ್ ಏನೇನದ ಗೊತ್ತಿದ್ದಿಲ್ಲ. ಸೊ ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್. 4 ಮೆಂಬರ್ಸಿಗೆ ಒಂದು ರೂಮ್ ಅಲೌಟ್ ಮಾಡ್ತಾರೆ ಅವರು. 2 ಬೆಡ್ ಕಾಟಾದ ಮಕ್ಕೋಬೋದು, 2 ಬೆಡ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ರೂಮ್ನಾಗೆ ಇರ್ತಾವೆ. ರೂಮ್ ಈಸ್ ಸಫಿಸಿಯೆಂಟ್ ಐ ಥಿಂಕ್ ಫಾರ್ 4 ಮೆಂಬರ್ಸ್. ಕಾಣಿಸ್ತದೆ ಇಲ್ಲಿ ಗಿಡ ಕಾಣತ್ತದಲ್ಲ, ಈಗ ಈ ಗಿಡದ ಹಿಂದ್ಗಡೆ ಬರುತ್ತೆ ಚೂರಲ್ಲಿ. ಎಲ್ಲರೂ ಫಾಗ್ ಅದ, ಹಂಗಾಗಿ ಕಾಣಿಸಕತ್ತಿಲ್ಲ ಅದ. ಸೊ ವಿಂಡೋ ವ್ಯೂ ಪೂರಾ ಶ್ರೀಶೈಲ್ ಇದು ಊರು ಈ ಕಡೆ ಇದೆಲ್ಲ ಈ ಟೈಪ್ ಅದ ನೋಡ್ರಿ ಫ್ರೆಂಡ್ಸ್. ವ್ಯೂ ಔಟ್ಸೈಡ್ ಇಲ್ಲೆಲ್ಲ ಸುತ್ತಲೂ ಬೆಟ್ಟಗಳವ. ಓಕೆ ಫ್ರೆಂಡ್ಸ್, ಹೊಂಟೇವಿ ನಾವು ಇವಾಗ. ಅಲ್ಲಿಂದ ಮುಂದಿನ ಬ್ಲಾಗ್ ತೋರಿಸ್ತೀನಿ. ಅಲ್ಲಿ ಹೆಂಗಿತ್ತು ಪ್ಲೇಸ್, ಎಲ್ಲೆಲ್ಲಿ ಹೊಂಟೇವಿ, ಏನೇನು ಹೊಂಟೇವಿ ಅಂತೇಳಿ. ಸೊ ನೆಕ್ಸ್ಟ್ ಇನ್ ಫ್ಯೂಚರ್ ಏನಾರು ಬಂದ್ರೆ ನಿಮಗೆ ಹೆಲ್ಪ್ ಆಗಬೇಕಂತೇಳಿ ಆ ಥರ. ಲಿಫ್ಟಿಂಗ್ ಏನೂ ಪ್ರಾಬ್ಲಮ್ ಆಗ್ಯದ ಅಂತ ರಿಪೇರಿ ನಡೆಸ್ಯಾರ. ಸೆಕ್ಷನ್ ಹಾಕೋತಾರೆ. ಬರ್ರಿ ಫೋಟೋ ತಗೋತೀರಿ. ಈ ಆಲ್ರೆಡಿ ಫೋಟೋ ಸೆಷನ್ ನಡೆದದ. ಪ್ಲೇಸ್ ಇದು ಗಣೇಶ್ ಫುಡ್ ಕೋರ್ಟ್ ಅಂತೇಳಿ ಹೋಟೆಲ್ ಬಂದೇವಿ. ಇಲ್ಲಿ ನಾಷ್ಟ ಮಾಡ್ಬೇಕಂತೇಳಿ. ಇದು ಮೇನ್ ಶ್ರೀಶೈಲ ಸರ್ಕಲ್. ಇಲ್ಲಿಂದ ಸ್ಟಾರ್ಟ್ ಆದ ಅಪ್ ಟು ಒಂದು ಅರ್ಧ ಕಿಲೋಮೀಟರ್ ತನಕ ಪೂರಾ ಹೋಟೆಲ್ಗಳು ಇದಾವೆ. ಇಲ್ಲಿ ಕೇಳಕ್ಕೆ ಹೋಗಿದ್ರು ಚಲೋ ಐತಿಲ್ಲ ಅಂತೇಳಿ ಏನೇನದ ಅಂತೇಳಿ. ಸುದ್ದಿ ತೊಗೊಂಬಂದಾರ. ಏನಾಯ್ತದ? ಕ್ಲೀನ್ ಅದ ಎಲ್ಲ ಅದ. ಇಲ್ಲ ಕ್ಲೀನಸ್ ನೀಟ್ ಅದಲ್ಲ, ಸ್ವಚ್ಛ ಅದಲ್ಲ, ಅದು ಇಂಪಾರ್ಟೆಂಟ್. ಊಟನೇ ಶುರು ಐತಿ. ಎಲ್ಲ ಪಾಪಡ್, ರೈಸ್ ಎಲ್ಲ ಓಕೆ. ಇನ್ಫಾರ್ಮೇಶನ್ ಚಲೋ ಐತಿ. ಮತ್ತೆ ಏನ್ ಮಾಡ್ತೀರಿ, ಹೋಗ್ಬೋದು ಹಂಗೆಲ್ಲ. ನೋಡ್ಲಿಕ್ಕೆ ಮಾತ್ರ ನೈಸ್ ಫ್ರೆಂಡ್ಸ್. ವಾವ್, ಸೂಪರ್ ಬಫೆ ಸಿಸ್ಟಮ್ ಮಸ್ತ್ ಇಟ್ಟಾರ. ಅದೆಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಬಂದಂಗೆ ಆಗ್ಯದ ನಮಗೆ. ಇಲ್ಲಿ ಹೋಟೆಲ್ಗೆ ಬಂದಂಗೆ ಆಗಿಲ್ಲ. ಚಲೋ ಕ್ಯಾರೆ ಬೇಟ ಖುಷಿ ಕ್ಯಾರೆ ಬೇಟ. ನಾವು ಭಾಗ್ಯಾಗ ಸಿಕ್ಕಾಪಟ್ಟಿ ಕಾಡಿಸ್ತಾನೆ. ಪಿಜ್ಜಾ ಬರ್ಗರ್ ಅದ ಇಲ್ಲಿ. ಟೇಸ್ಟ್ ಮಾತ್ರ ಸೇಮ್ ಬಿಜಾಪುರ್ನಾಗ ಚೆನ್ನಾಗ್ಯದ. ಟೇಸ್ಟ್ ಯೂಶಲಿ ಚಲೋ ಮಾಡಲ್ಲ ಈ ಕಡೆ. ಬೇರೆ ರಾಜ್ಯಕ್ಕೆ ಬಂದ್ರೆ ಚಲೋ ಕೊಡಲ್ಲ. ಬರೀ ಸ್ವಲ್ಪ ಸೇಮ್ ನಮ್ಮ ಕಡೆ ಹೆಂಗದಲ್ಲ ಹಂಗೆ ಅದ. ಸೊ ಹೋಟೆಲ್ ಖಾಲಿ ಮಾಡಿದ್ದಲ್ಲ, ಹೋಟೆಲ್ ಅಷ್ಟು ನಾಷ್ಟ ಎಲ್ಲ ಖಾಲಿ ಮಾಡಿದ್ದೆ. ಚಾನೆ ಕೊಡ್ಲಿಲ್ಲ ನಾವು. ಅಲ್ಲ, ನಮ್ಮ ಬಿಜಾಪುರ ಮಂದಿಗೆ ಏನ್ಲಿಕ್ಕೆ ನಡೀತು, ಊಟ ನಡೀತು, ಚಾ ಬೇಕು ಒಟ್ಟ. ನೋಡಿ ಕ್ಲೀನ್ ಇದ್ರೆ ಟೇಸ್ಟ್ ಕಡಿಮೆ ಆಗ್ತದೆ. ರೋಪ್ ವೇ ಅಂತಿದು ಏನೋ ಪ್ಲೇಸ್ ಅದ. ಬಂದೇವಿ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್.
ಇಲ್ಲಿ ಪಾತಾಳಗಂಗೆನೂ ಇಲ್ಲೇ ಅದ. ಈ ಕಡೆ ಪಾತಾಳಗಂಗೆ ಬರುತ್ತೆ, ಈ ಕಡೆ ಕೆಳಗಡೆ ಅಲ್ಲಿ ವೇ ಅದ, ಆಮೇಲೆ ತೋರಿಸ್ತೀನಿ ಅದನ್ನು. ಹಾಂ ಗೊತ್ತಾಯ್ತು ಇವಾಗ. ಇದೇನೋ ಬೇರೆ ಅಂತ ಹೇಳಕತ್ತಿದ್ದೆ ನಂಗೆ, ರೂಪ್ ವೇ ಅಂತ ಇವಾಗ ಗೊತ್ತಾಯ್ತು. ಬಟ್ ಇದು ಇಲ್ಲಿ ಶ್ರೀಶೈಲ ಅದ ಅಂತ ನನಗೆ ಗೊತ್ತಿದ್ದಿಲ್ಲ. ಅದ್ರಾಗ ಕೂತೋಗೋದ ನಾ ಬೆಲ್ಟ್ ಹಾಕ್ತಾರತ್ ಮಾಡಿದ್ದೆ. ಬೆಲ್ಟ್ ಹಾಕಿದ್ರೆ ಮಜಾ ಇರ್ತೈತಿ ಇದಕ್ಕಿಂತ. ಬರೀ ಬೆಲ್ಟ್ ಹಾಕ್ತಾರೆ, ಏನಿರಂಗಿಲ್ಲ, ಕೆಳಗೆ ಓಪನ್. ವಾವ್, ಸಿನ್ರಿ ಎಷ್ಟು ಮಸ್ತ್ ಅದಲ್ಲ ಬಾಬು, ಸಿನ್ರಿ ಭಾರಿ ಅದಲ್ಲ. ಡ್ಯಾಮ್, ಬ್ರಿಡ್ಜ್, ವಾ ಬೋಟಿಂಗ್ ಬಿ ಅದೋಳ. ಮಸ್ತ್ ಹೋಗ್ತೀನಿ. ವಾವ್, ಸೂಪರ್ ವ್ಯೂ. ಕೆಳಗೆ ಬೋಟ್ ಅದ, ಪಾತಾಳಗಂಗಕ್ಕೆ ಹಾಕಂತೀವಿ. ಕೃಷ್ಣಾ ನದಿ ಒಳಗ ಪಾತಾಳಗಂಗೆ, ಅಲ್ಲಿ ಇವರು ದೀಪ ಬಿಡಾಕೊಂಡ್ರ, ತುಪ್ಪದ ದೀಪ ಇದರ ಕೈಯಾಗ. ನಮ್ ಬಾಗು ಜಲ್ದಿ ಮದುವೆ ಆಗ್ಲತ್ತೇಳಿ ದೀಪ ಬಿಡಾತಾಳತ್ತ. ಚಲೋ ಗಂಡ ಸಿಗ್ಲತ್ತೀವಿ, ಚಲೋ ಗಂಡ ಸಿಗ್ಲಿ, ಚಂದ ಇರ್ಲಿ, ನೋಡಾಕ ಕಂಡಾಪಟ್ಟಿ ಸ್ಯಾಲ್ರಿ ಇರ್ಲಿ, ಪಿಜ್ಜಾ ತಿನ್ನಿಸ್ಲಿ. ಕುಂಡ್ರಾಕ ಒಳಗೆ ಇದು ವೇಟಿಂಗ್ ರೂಮ್ ಐತದ, ಮೂಮೆಂಟ್ ಆಗ್ತದ್ರ. ಬೋಟಿಂಗ್ ಮಂದಿ ಅನಿಸದ, ಕಡೆ ಬೋಟ್ ಸ್ವಚ್ಛದ ನೀರು ಅದಲ್ಲ, ಅದಂಗೆ ಸ್ವಚ್ಛದ ನೀರು, ಫುಲ್ ಕ್ಲೀನ್ ವಾಟರ್. ಲೈಫ್ ಜಾಕೆಟ್ ಹಾಕೋರು ಎಲ್ಲರೂ. ಹಲೋ ಫ್ರೆಂಡ್ಸ್, ಒಂದು 5 ನಿಮಿಷ ಸ್ಕಿಪ್ ಮಾಡ್ದೆ ನೆಕ್ಸ್ಟ್ ಬರೋ ಇನ್ಫಾರ್ಮೇಷನ್ನ ಕ್ಲಿಯರ್ ಆಗಿ ಫುಲ್ ಆಗಿ ನೋಡ್ರಿ. ನಿಮಗೆ ಶ್ರೀಶೈಲ್ ಬಗ್ಗೆ ಇಲ್ಲಿ ಸುತ್ತಮುತ್ತಿರೋ ಇನ್ಫಾರ್ಮೇಷನ್ನ ಒಬ್ಬರು ಕೊಡಕತ್ತಾರ. ಅವ್ರು ಯಶಂದ ಎಲ್ಲ ಕ್ಲಿಯರಾಗಿ ಹೇಳಿದರು. ಅವರು ಆ್ಯಕ್ಚುಲಿ ಹಿಂದಿ ಒಳಗೆ ಹೇಳ್ಯಾರ, ನಾ ಅದನ್ನು ನಿಮಗೆ ಸಬ್ ಟೈಟಲ್ ಕನ್ನಡನಾಗ ಕೊಟ್ಟೀನಿ. ಒಂದು 5 ನಿಮಿಷ ಒಟ್ಟು ಸ್ಕಿಪ್ ಮಾಡ್ದೆ ನೋಡ್ರಿ, ನಿಮಗೆ ಪೂರಾ ಇನ್ಫಾರ್ಮೇಷನ್ ಸಿಗ್ತದ ಇಲ್ಲಿದು. कृष्णा नदी, ये तो कृष्णा रिवर है। ये कृष्णा रिवर का जन्म स्थान महाराष्ट्र महाबलेश्वर, वहाँ से आलमट्टी, नारायणपुर, जूराड़ा, ये प्रोजेक्ट से यहाँ से आता है पानी, यही ये मेन केनाल आएगा। सब पूरा इधर स्टोरेज हो जाता है, तो रिजर्वायर, तो श्रीशैलम रिजर्वायर, तो श्रीशैलम आ गया। तो श्रीशैलम डैम, श्रीशैलम प्रोजेक्ट, दोनों पेपर में आता है ये नाम। तो सही नाम नीलम संजीव रेड्डी सागर, 1963 में इनाग्रेशन हो गया है। पंडित जवाहरलाल नेहरू इनाग्रेशन कर दिया, 83 में फिनिश हो गया। तो 20 साल लगे ये डैम कंस्ट्रक्शन करने का। इसका 12 गेट से उसका एक एक गेट का वजन 250 टन रहता है। यहाँ पानी छोड़ दिया तो रिजर्वायर में नागार्जुन सागर पहुंच जाएगा, नागार्जुन सागर से पुलचिंता पहुंच जाएगा,
वहाँ से जियावाड़ा प्रकाशम बैरेज वहाँ भी छोड़ दिया तो बे ऑफ बंगाल में समंदर में संगम हो जाएगा ये रिवर जो संगम होता है। ये लेफ्ट साइड एरिया तेलंगाना का है वो तो बिजली बनाता है उसमें वो टर्नल एक राइट साइड यूपी का है उसमें भी बिजली बनाता है दोनों टर्नल। पावर प्रोजेक्ट देखना बोले तो डैम के आगे रहता है। ये दोनों एक दिन चालू हो गया तो एक दिन में 2 करोड़ रुपए बिजली में बना सकता है। ठीक है, यहाँ से 16 किलोमीटर कमादेवी के उधर बोर्ड देखा ना आप लोग, यहाँ से 16 किलोमीटर अपस्ट्रीम वैसे जाना है अकमहादेवी केव्स जाके आने का कम से कम 4 घंटे लगता है। एक आदमी का 400 रुपये लेता है। हर दिन 9 बजे को मेरा एपी टूरिज्म बोर्ड निकलता है। आप जाना बोले तो काउंटर रूम में एक मोबाइल नंबर रहता है, वो मोबाइल नंबर का कांटेक्ट कर देना। आप कांटेक्ट कर दिया तो आपको उसको जाना पड़ेगा। ठीक है, ये अक्का महादेवी उन्होंने उसको हिस्ट्री किया है। ये अक्का महादेवी कर्नाटका गांव है, शिवमोगा डिस्ट्रिक्ट उड़ीतड़ी गांव का आदमी है। बचपन से उन्होंने शिव ध्यान में रहता है। उसको माता पिताजी सुमति शेट्टी निर्मला देवी बचपन से उन्होंने शिव ध्यान में रहता है। मल्लिकार्जुन स्वामी का शादी करने का उन्होंने कर्नाटका से उन्होंने पैदल आ गया। पैदल आके वो स्वामी दर्शन ले लेके वो केव्स में बैठ के बहुत साल तपस किया। ये तपस का वास्ते सच्चा तो आप ब्रह्मरांबिका मल्लिकार्जुन स्वामी उसके अंदर प्रत्यक्ष हो गया स्वयंभू। यहाँ का ज्योतिर्लिंग है। पैसे दिला के अभिषेक हम लोग कर सकते हैं ना, तो पुजारी करता है। वहाँ नेचुरल से एक एक कप पानी के ड्रॉप उसमें गिरते रहता। वो पानी किधर से आ रहा है, कहाँ से आ रहा है, अभी तक किसी का नहीं मालूम। ये पाताल गंगा नाम है। इसको पाताल गंगा नाम क्यों है मालूम है? काशी से अंतर्वाहिनी से जमीन से आ गया इधर गंगा, इसके वास्ते पाताल गंगा नाम है। ये पानी सब पूरा ग्रीन कलर दिखता देखो क्यों है? इसको मतलब क्या है? चंद्रगुप्त मौर्य उसका बेटी से एक श्यापनाथ में हरा पत्थर बोल के उसका बेटी श्याप दिया। इस श्याप का वास्ते सब पूरा ग्रीन कलर। इसमें नान करना, सिर में थोड़ा पानी डाल देना, पाप विनाशन होते, पाप निकल सकता था। इसमें नान करेगा तभी। और दर्शन गए आप लोग मंदिर में? अभी नहीं है। अभी गया तो राइट साइड में आपका बड़ा नंदी रहता वहां पर, ऐसी वाला नंदी, और एक पानी के अंदर था। वो टेम्पल वाले में नंदी का नाम सेनगर बसवन्ना है। ये पानी के अंदर नंदी का उबली बसवन्ना है। ठीक है, अब दर्शन होने के बाद बाहर आएगा तो राइट साइड पे वो मंदिर दिखते देखो ऊपर पहाड़ी में, वो छत्रपति शिवाजी स्फूर्त केंद्र है। वो छत्रपति शिवाजी वहाँ बैठ के तपस किया। ये तपस के वास्ते सब एक म्यूजियम बना दिया था। और थोड़ा आगे हेमारेड्डी मल्लम्मा कन्नीर टेम्पल भी है। और आते वक्त जाते वक्त रास्ता में आपको साक्षी गणपति टेम्पल मिलता है। वहाँ जाके आपका नाम गोत्र बोल के जाना है। आप श्रीशैलम आ गए बोल के कैलाश में उसका पिताजी का आपका नाम बोल देता है। आप श्रीशैलम आ गए बोल के, इसके वास्ते साक्षी गणपति नाम आ गया उसका। मतलब जाते टाइम करना है क्या, वो क्या आते टाइम? आपका मर्जी है। अच्छा। और त्रेता युग में श्री रामचंद्र प्रभु उसका दर्शन करके गया था, उसको हिस्ट्री है ये। और थोड़ा आगे गए तो पंचदारलू परदारा, 5 मुंह से पानी आते रहता। और बाजू में अटकेश्वर, और थोड़ा 5 किलोमीटर दूर में शिखर, हम शिखर दर्शन भी कर लेना। तब आप हिल वहाँ पे भी दर्शन करके गए ना। वहाँ से 8 किलोमीटर इष्टकामेश्वरी माता है। कभी सुना है क्या? इष्टकामेश्वरी माता का विशिष्टता क्या है? माता 4 हाथों से मिलता है। 2 हाथ में फूल पकड़ के, और एक हाथ में जपमाला पकड़ के, और एक हाथ में शिवलिंग पकड़ के ध्यान में बैठता है। वो माता का साथ जाके दिल में कुछ मांग लेके जाना, माता का साथ जाके माता को तिलक लगाने का। आप तिलक लगाए तो आपका स्किन टच कैसी होता है? वो माता का आप तिलक लगाए तो सिर का ऐसे टच होता है। ये दुनिया में किधर भी नहीं है। श्रीशैलम से 25 किलोमीटर दूर में था। ये नलमला फॉरेस्ट है सब पूरा। थैंक यू। थैंक यू। ये सर मेरी कहानी अच्छा है तो थोड़ा टिप दीजिए। टिप देने का जरूरत नहीं है, आप दिल से दिया तो लेता है सर। थैंक यू। ಈ ಕಡೆ ಸೈಡ್ ತೆಲಂಗಾಣ, ಈ ಕಡೆ ಸೈಡ್ ಆಂಧ್ರ ಪ್ರದೇಶ. ಸೆಂಟರ್ನಾಗ ಇದು ಡ್ಯಾಮ್ ಎಕ್ಸಾಕ್ಟ್ ಆಗಿ.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೆಂಗಿತ್ತು ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹಂಗೆ ಲೈಕ್ ಬಟನ್ ಒತ್ತಿರಿ. ಓಕೆ, ಮತ್ತು ಮುಂದಿನ ಎಪಿಸೋಡ್ನಾಗ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.